ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಏರಿಯಾದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ. ಅದನ್ನು ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡೋಣ ಅಂತ. ಚೆನ್ನಾಗಿದೆ ದೇವಸ್ಥಾನ, ದೊಡ್ಡದಾಗಿದೆ ತುಂಬ. ಎದುರುಗಡೆ ತುಳಸಿ ಗಿಡ, ತುಳಸಿ ಮೂಟೆ, ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ವಿಘ್ನ ನಿವಾರಕ ವಿನಾಯಕ, ಈ ಕಡೆ ಮುಂದೆ ಹೋದರೆ ಇಲ್ಲಿ ದೇವಸ್ಥಾನ ಸುತ್ತ 12 ಲಿಂಗಗಳಿದ್ದಾವೆ. ಇದು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ. ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ. ವಿಷ್ಣು ವೆಂಕಟೇಶ್ವರ, ಯಾವುದ್ರಲ್ಲಾದರೂ ಕರೀಬೋದು. ಯಾವ ಹೆಸರಲ್ಲಿ ಕರೆದ್ರೂ ವೆಂಕಟೇಶ್ವರ, ಗೋವಿಂದ, ನಾರಾಯಣ ಎಲ್ಲ. ಇದು ಸೋಮನಾಥೇಶ್ವರ. ನೋಡಿ, ಲಿಂಗ ಎಲ್ಲ ಪೂಜೆ ಮಾಡಿದ್ದಾರೆ. ಸೋಮವಾರ ಬೆಳಗ್ಗೆಯಿಂದನೇ ಜನ ಇರ್ತಾರೆ ಇಲ್ಲಿ. ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಮಲ್ಲಿಕಾರ್ಜುನೇಶ್ವರ. ಮಲ್ಲಿಕಾರ್ಜುನೇಶ್ವರ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಹಾಕಾಲೇಶ್ವರ. ಓಂ ನಮಃ ಶಿವಾಯ. ಹಾಗೆ ಮುಂದೆ ಬಂದರೆ ಓಂಕಾರೇಶ್ವರ. ಎಲ್ಲ ವಿಭೂತಿನೇ ಜಾಸ್ತಿ ಹಾಕಿದ್ದಾರೆ. ಶಿವನಿಗೆ ವಿಭೂತಿ ಅಂದ್ರೇ ಇಷ್ಟ ಅಲ್ವಾ. ಇದು ಬಂದು ಕೇದಾರನಾಥೇಶ್ವರ. ಅಭಿಷೇಕ ಮಾಡ್ತಾಯಿದ್ದಾರೆ. ವಿಭೂತಿ. ಶಿವನಿಗೆ ಇನ್ನೇನು ಅಲಂಕಾರ ಇಲ್ಲ, ಬರೀ ವಿಭೂತಿ ಒಂದು ಹಾಕ್ಬಿಟ್ರೆ ಶಿವನಿಗೆ ಅಷ್ಟೇ ಸಾಕು. ವಿಭೂತಿ ಹಾಕಿ ಭಕ್ತಿಯಿಂದ ಕೈ ಮುಗಿದ್ರೆ ಆಯ್ತಂಗೆ ಅಷ್ಟೇ ಸಾಕು. ಅವರು ಇನ್ನೇನು ಅಲಂಕಾರ ಏನು ಕೇಳಲ್ಲ. ಇದು ಶ್ರೀ ಭೀಮೇಶ್ವರ. ಕಾಶಿ ವಿಶ್ವೇಶ್ವರ. ಮಾರ್ವಾಡಿಗಳು ಜಾಸ್ತಿ ಬರ್ತಾರೆ ಇಲ್ಲಿಗೆ. ಕಾಶಿ ವಿಶ್ವೇಶ್ವರ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ, ಮಾರ್ವಾಡಿಗಳು. ತ್ರಯಂಬಕೇಶ್ವರ. ತ್ರಯಂಬಕೇಶ್ವರ ನೋಡಿ, ಝೂಮ್ ಮಾಡ್ತಾಯಿದ್ದೀನಿ ನೋಡಿ. ಅದೊಂಥರ ಫ್ಲಾಟ್ ಆಗಿದೆ, ಲಿಂಗ ಥರ ಇಲ್ಲ, ಒಂಥರ ಸಮವಾಗಿದೆ. ವೈದ್ಯನಾಥೇಶ್ವರ. ಯಾರೋ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಭಿಷೇಕ ಮಾಡೋದಕ್ಕೆ. ಎಲ್ಲ ತೊಳೆದಿದ್ದಾರೆ, ಎಲ್ಲ ಅಭಿಷೇಕ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ.
ವೈದ್ಯನಾಥೇಶ್ವರ. ನಾಗೇಶ್ವರ. ಶ್ರೀ ರಾಮೇಶ್ವರ. ಶ್ರೀ ರಾಮೇಶ್ವರ ನೋಡಿ, ದೇವಸ್ಥಾನ ಒಂದು ರೌಂಡ್ ಸುತ್ತು ಬಂದಿದೆ. ಇದು ಗ್ರೀಷ್ಮೇಶ್ವರ. ಗ್ರೀಷ್ಮೇಶ್ವರ. ಇದು ಚೌಡೇಶ್ವರಮ್ಮ, ತಾಯಿ ಚೌಡೇಶ್ವರಿ, ದುರ್ಗಾ ಪರಮೇಶ್ವರಿ. ಕೈನಲ್ಲಿ ಕತ್ತಿ ಇದೆ, ಚೌಡೇಶ್ವರಿ. ಹಾಗೆ ಮುಂದೆ ಬಂದರೆ ಈ ಕಡೆ ಶಿವನ ಮುಂದೆ ಬಸವ, ಗರುಡಗಂಬ. ಇದು ಮೂಲ ದೇವರು ವೀರಭದ್ರೇಶ್ವರ. ಇದು ದೇವಸ್ಥಾನ. ಈ ಕಡೆ ಸುತ್ತೂ ಲಿಂಗ ಮತ್ತು ಗೋ ಸ್ಟ್ಯಾಚುಗಳಿದ್ದಾವೆ. ವೀರಭದ್ರೇಶ್ವರ. ಝೂಮ್ ಮಾಡ್ತೀನಿ ನೋಡಿ, ಕಾಣಿಸುತ್ತೆ ನೋಡಿ. ನೀವು ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟು ನೋಡಿ, ಮುಖ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ಜನ ಇದ್ರಲ್ವ, ಅದಕ್ಕೆ ನಾನು ಬೇಗ ಈ ಕಡೆ ಬಂದೆ. ಈ ಕಡೆ ಸ್ಟ್ಯಾಚು, ಶಿವನ ವಿಗ್ರಹ ದೊಡ್ಡದಾಗಿದೆ. ವೇಣಲಿಕ ಮಂಡಲ ಎಷ್ಟು ಚೆನ್ನಾಗಿ ಕೆತ್ತಿದೆ ನೋಡಿ. ಶಿವನ ಪಾದ ನೋಡಿ, ಮುಂದೆ ಲಿಂಗ ಇದೆ, ಪೂಜೆ ಮಾಡಿದ್ದಾರೆ. ಮಾರ್ವಾಡಿಗಳು ಅವ್ರು ಎಷ್ಟು ಚೆನ್ನಾಗಿ ಹಾಡು ಹಿಡ್ಕೊಂಡು ಪೂಜೆ ಮಾಡ್ತಾರೆ ಗೊತ್ತಾ. ಈಗ ನಮಗೆ ಬರಲ್ಲ, ಆದರೂ ಅವ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ. ಅಭಿಷೇಕ ಮಾಡಿಕೊಂಡು ಗಂಡಸರು ಎಲ್ಲ ಬಂದು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅವರು.
ಕೈನ ಕಮಂಡಲ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಅದು ಕೈನಾಗ ಇಟ್ಕೊಂಡಿರೋದು ಚೆನ್ನಾಗಿದೆ ಸ್ನೇಹಿತರೆ. ಒಂದು ಸರಿ ಬನ್ನಿ, ನೀವು ಬಂದು ನೋಡಿ. ಇಲ್ಲಿ ಇತ್ತೀಚೆಗೆ ಒಂದು ತಿಂಗಳು ಒಂದೂವರೆ ತಿಂಗಳ ಹಿಂದೇನೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಶೂಟಿಂಗ್ ಕೂಡ ನಡೀತು. ಅವರು ಪದ್ಮಜ ಅವರು ಮತ್ತು ಅವ್ರ ಮಗ ತಾಂಡವ್ ಅವರಿಬ್ಬರು ಬಂದಿದ್ದರು. ಒಂದು ಪಾದ ಮಡಚಿದ್ದಾರೆ, ಒಂದು ಪಾದ ಕೆಳಗೆ ಬಿಟ್ಟಿದ್ದಾರೆ. ಮುಂದೆ ಗೋಪುರ ಎಲ್ಲ ಇನ್ನೂ ಆಗಿಲ್ಲ, ಸ್ವಲ್ಪ ಕೆಲಸ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಮುಂದೆ ಗೋಪುರ ಎಲ್ಲ ಆಗಬೇಕು. ಗರುಡಗಂಬ, ನಾನಿಲ್ಲಿ ನಿಂತಿದ್ದೇನಲ್ಲ ನೋಡಿ, ಇಲ್ಲೇ ಅವ್ರ ಮಗ ಕೈ ಹಿಡ್ಕೊಂಡು ಅವ್ರ ಅಮ್ಮ ಎಳ್ಕೊಂಡು ಹೋಗ್ತಾರೆ. ಯಾಕಮ್ಮ ಎಳ್ಕೊಂಡು ಹೋಗ್ತಾ ಇದೆಯಾ, ಬಿಡಮ್ಮ ಕೈ ಅಂತ ಹೇಳ್ತಾರೆ ಅವ್ರ ಮಗ ತಾಂಡವ್. ಅದು ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ, ಅಬ್ಸರ್ವ್ ಮಾಡಿ. ನಾನು ಇತ್ತೀಚೆಗೆ ನೋಡ್ತಾ ಇಲ್ಲ ಅದು ಸೀರಿಯಲು. ಅವ್ರ ಪದ್ಮಜರಾವು ಮತ್ತು ಅವ್ರ ಮಗ ಬಂದಿದ್ದರು. ಒಂದು ಯೆಲ್ಲೋ ಕಲರು ಕ್ರೇಪ್ ಸೀರೆಯನ್ನು ಉಟ್ಕೊಂಡು ಬಂದಿದ್ರು ಅವರು. ನೋಡಿ ಇಲ್ಲಿ ನಿಂತ್ಕೊಂಡಿದ್ದೀನಲ್ಲ, ಅವ್ರು ಇಲ್ಲೇ ನಿಂತ್ಕೊಂಡು ಅವ್ರ ಮಗನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ. ನೋಡಿ ಫ್ರೆಂಡ್, ದೇವಸ್ಥಾನ ಚೆನ್ನಾಗಿದೆಯಲ್ವಾ? ಖಂಡಿತ ಒಮ್ಮೆ ನೀವು ಭೇಟಿ ಕೊಡಿ. ಏರೋಹಳ್ಳಿ ಹತ್ರ ಒಳಗಡೆ ಅಂದ್ರಳ್ಳಿ ಅಂತ ಬರುತ್ತೆ. ಅಂದ್ರಳ್ಳಿಗೆ ಬಂದರೆ ಡಿ ಗ್ರೂಪು. ಈ ದೇವಸ್ಥಾನ ಇರೋದು ಡಿ ಗ್ರೂಪಲ್ಲೇ. ಗೋವು ಯಾವಾಗೂ ಇರುತ್ತೆ ಇಲ್ಲ ಹಸು. ಅಲ್ಲಿ ಒಳಗಡೆ ಇನ್ನೂ ಇದ್ದಾವೆ ತುಂಬ, ಆ ಕಡೆ ಸುತ್ತೂ ಇರ್ತವೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದಿದ್ದರೆ ಹೇಳಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ ಯೂಟ್ಯೂಬರು, ಸಪೋರ್ಟ್ ಮಾಡಿ ದಯವಿಟ್ಟು. ನನ್ನ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ, ಇನ್ನೂ ಹಾಕಬೇಕು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮಸ್ಕಾರ.